ಅವಧಿ ಪೂರ್ವ ಜನಿಸಿದ ಕೇವಲ 600 ಗ್ರಾಂ ಮಗುವಿಗೆ ನಿರಂತರ 50 ದಿನಗಳ ಕಾಲ ವಿಶೇಷ ಚಿಕಿತ್ಸೆ ನೀಡುವುದರ ಮೂಲಕ ಮಗುವಿನ ನವಚೈತನ್ಯ ನೀಡಲಾಗಿದೆ ಎಂದು ನವಜಾತ ಶಿಶು ತಜ್ಞ ಡಾಕ್ಟರ್ ನಾಗರಾಜ ಕನಕೇರಿ ತಿಳಿಸಿದರು. ಕಲಬುರಗಿ ನಗರದ ಸುಜನಿ ತಾಯಿ ಮತ್ತು ಶಿಶು ಆರೈಕೆ ಕೇಂದ್ರದ ಆಸ್ಪತ್ರೆಯಲ್ಲಿ ಸೋಮವಾರ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಕಳೆದ 1.5 ತಿಂಗಳ ಹಿಂದೆ ಸೇಡಂ ತಾಲೂಕಿನ ದಂಪತಿ 7.5 ತಿಂಗಳ ಗರ್ಭದ ವೇಳೆಯಲ್ಲಿ ತಪಾಸಣೆಗೆ ಬಂದಿದ್ರು. ಆ ವೇಳೆ ತಾಯಿಯಲ್ಲಿ ಅಧಿಕ ರಕ್ತದೊತ್ತಡ ಕಂಡು ಬಂದಿತ್ತು. ಇದು ತಾಯಿ ಮತ್ತು ಮಗುವಿಗೂ ತೊಂದರೆ ಆಗುವ ಸಂಭವವಿತ್ತು. ಆ ವೇಳೆಗೆ ಅನುಗುಣವಾಗಿ ನಗರದ ಖಾಸಗಿ ಆಸ್ಪತ್ರೆಯಲ್ಲಿ ಸಿಸೇರಿಯನ್ ಮೂಲಕ ಹೆರಿಗೆ ಮಾಡಿಸಲಾಗಿತ್ತು. ಈ ವೇಳೆ ಜನಿಸಿದ ಹೆಣ್ಣು ಮಗು ಕೇವಲ 600 ಗ್ರಾಂ ತೂಕ ಹೊಂದಿತ್ತು. ಕೂಡಲೇ ಅಲ್ಲಿನ ವೈದ್ಯರು ಸುಜನಿ ತಾಯಿ ಮತ್ತು ಶಿಶು ಆರೈಕೆ ಕೇಂದ್ರಕ್ಕೆ ಮಗುವನ್ನ ಕಳಿಸಿದ್ರು ಎಂದು ಹೇಳಿದರು. ಅವಧಿ ಪೂರ್ವ ಹುಟ್ಟುವ ಮಕ್ಕಳಲ್ಲಿ 10% ಮಕ್ಕಳಿಗೆ ಅಪಾಯ ಇರುತ್ತದೆ. ಅದರಲ್ಲಿಯೂ ಕೇವಲ 600 ಗ್ರಾಂ ತೂಕ ಹೊಂದಿರುವ ಮಗು ಬದುಕುವುದು ಮಾತ್ರ ಕಷ್ಟವಾಗಿತ್ತು. ಆದ್ರೆ ಈ ವೇಳೆ ಮಗುವಿನ ಕುಟುಂಬದವರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಕಳೆದ 50 ದಿನಗಳಿಂದ ನಿರಂತರ ಬೇಕಾದ ರೀತಿಯ ಅತ್ಯುತ್ತಮ ಚಿಕಿತ್ಸಾ ಸೌಲಭ್ಯ ನೀಡುವುದರ ಮೂಲಕ ಮಗುವಿನ ತೂಕ ಹೆಚ್ಚಳ ಮಾಡಲಾಯಿತು ಎಂದು ಹೇಳಿದ ಅವರು, ಸದ್ಯ ಮಗು ಇದೀಗ 1.5 ಕೆಜಿ ತೂಕ ಹೊಂದಿದ್ದು ಎಲ್ಲಾ ರೀತಿಯಲ್ಲಿಯೂ ಸ್ಪಂದನೆ ಮಾಡುತ್ತಿದೆ ಎಂದು ತಿಳಿಸಿದರು. ಆಸ್ಪತ್ರೆಯ ನಿರ್ದೇಶಕ ಡಾಕ್ಟರ್ ಸುಚಿತ್ ರೆಡ್ಡಿ ಮಾತನಾಡಿ, ಮಗುವಿನ ಜನನದ ಬಳಿಕ ಮಗು ಬದುಕುಳಿಯುವ ಸಂಭವ 10% ಕಡಿಮೆ ಇತ್ತು. ಇದೊಂದು ರೀತಿಯಲ್ಲಿ ಅತ್ಯಂತ ಕ್ಲಿಷ್ಟಕರವಾಗಿ ಚಿಕಿತ್ಸಾ ವಿಧಾನವಾಗಿದ್ದು, ಆದರೆ ಅದನ್ನು ಎಲ್ಲಾ ರೀತಿಯಲ್ಲೂ ಇಲ್ಲಿನ ವೈದ್ಯರು ನರ್ಸಿಂಗ್ ತಂಡ ನಿಭಾಯಿಸಿಕೊಂಡು ಮಗುವಿನ ಆರೈಕೆ ಮಾಡಿರುವುದರಿಂದ ಇಂದು ಮಗು ಸಂಪೂರ್ಣವಾಗಿ ಆರೋಗ್ಯದಿಂದ ಇದೆ ಎಂದು ತಿಳಿಸಿದರು. ಯಾಕಂದ್ರೆ ಪ್ರಥಮವರೆಗೆ ಗುಲ್ಬರ್ಗದಲ್ಲಿ ಅದು ಕಲಬುರಗಿಯಲ್ಲಿ 600 ಗ್ರಾಂ ಶಿಶು ಅನ್ನು ನಾವು ಬದುಕಿಸಿದ್ದೇವೆ. ಇದು ಎಕ್ಸ್ಟ್ರೀಮ್ಲಿ ಪ್ರಿಮ್ಯಾಚರ್ ಬರ್ತ್ ಅಂತೀವಿ. ಅಂದರೆ ELBW ಎಕ್ಸ್ಟ್ರೀಮ್ಲಿ ಲೋ ಬರ್ತ್ ವೇಟ್. ಬೇಬಿ ಹುಟ್ಟಿದ ತಕ್ಷಣ ಅದಕ್ಕೆ ವೇಟ್ 620 ಗ್ರಾಮ್ಸ್ ಇತ್ತು. ಮದರ್ಗೆ ಸ್ವಲ್ಪ ಅನಾರೋಗ್ಯದಿಂದ ಲೈಕ್ ಮದರ್ಗೆ ಅನಿಮಿಯಾ ಅಂತ ಕಾಯಿಲೆ ಇತ್ತು, ಹಾಗೂ ಸ್ವಲ್ಪ BP ಶೂಟಪ್ ಆಗಿತ್ತು. ಸಡನ್ನಾಗಿ ಅವರ ಮೆಂಬ್ರೇನ್ಸ್ ಲೀಕ್ ಆಗಿ ಬೇಬಿ ಡೆಲಿವರ್ ಆಯಿತು. ಇದು ಡಾಕ್ಟರ್ ಭಾಗ್ಯಶ್ರೀ ಪಾಟೀಲ್ ಮೇಡಮ್ ಹತ್ರ ಡೆಲಿವರಿ ಆಗಿದ್ದು, ಅವರು ನಮ್ಮ ಯಂಗ್ ಟೀಮನ್ನು ನಂಬಿ ಡೆಲಿವರಿ ಎಲ್ಲ ಟೈಮಿಂಗ್ ಆಲ್ಮೋಸ್ಟ್ ಎಲ್ಲ ಪ್ರಿಪ್ರೇಷನ್ಗೆಲ್ಲ ಹೇಳಿ ಸುಜನಿ ಹಾಸ್ಪಿಟಲ್ ಟೀಮ್ನ ಕರೆಸಿ ಡೆಲಿವರಿ ಆಯಿತು. ಡೆಲಿವರಿ ನಾರ್ಮಲ್ ವೆಜನಲ್ ಡೆಲಿವರಿನೇ ಆಯಿತು. ಬೇಬಿ 620 ಗ್ರಾಮ್ಸ್ ಡೆಲಿವರ್ಡು. ಬೇಬಿಗೆ ಇಮಿಡಿಯೇಟ್ಲಿ ಸ್ವಲ್ಪ ಉಸಿರಾಟ ತೊಂದರೆ ಇತ್ತು. ಸ್ವಲ್ಪ ನಾವೆಲ್ಲ ಅಲ್ಲೇ ಟೀಮ್ ಎಲ್ಲ ತೊಗೊಂಡೋಗಿದ್ವಿ, ಮ್ಯಾನೇಜ್ ಮಾಡಿದ್ವಿ ಅಲ್ಲೇ ಕರೆಕ್ಟಾಗಿ. ಅಲ್ಲಿ ಸ್ವಲ್ಪ ಮ್ಯಾನೇಜ್ ಮಾಡಿ ಇಮಿಡಿಯೇಟ್ಲಿ ನಮ್ಮ NICUಗೆ ಶಿಫ್ಟ್ ಮಾಡಿದ್ವಿ. ಇಲ್ಲಿ NICUಯಲ್ಲಿ ಶಿಫ್ಟ್ ಮಾಡಿದಾಗ ಸರ್ಫೆಕ್ಟೆಂಟ್ ಅಂತ ಒಂದು ಇಂಜೆಕ್ಷನ್ ಇರುತ್ತೆ. ಅದು ಇಂಜೆಕ್ಷನ್ ಏನಂದರೆ ಲಂಗ್ನ ಡೆವಲಪ್ ಮಾಡುತ್ತೆ. ಅದು ಯೂಶ್ವಲಿ ನಮ್ಮ ಬೇಬೀಸ್ಗೆ 33 to 34 ವೀಕ್ಸ್, ಅಂದರೆ 32 ವೀಕ್ಸಿಂದ 35 ವೀಕ್ಸ್ವರೆಗೂ ಪ್ರೊಡಕ್ಷನ್ ಆಗುತ್ತೆ, ಅಂದರೆ ನ್ಯಾಚುರಲಿ ಬೇಬಿ ಬಾಡಿಯಲ್ಲಿ. ಸೊ ಈ ಬೇಬಿ ಮೊದಲೇ ಅಂದರೆ ಬರ್ತ್ ಆಗಿದ್ದರಿಂದ ಅದು ಏನು ಸರ್ಫೆಕ್ಟೆಂಟ್ ಅನ್ನೋ ಪದಾರ್ಥ ಬಾಡಿಯಲ್ಲಿ ಉತ್ಪನ್ನವಾಗಿರಲ್ಲ. ಅದಕ್ಕೆ ಏನು ಮಾಡ್ತೀವಿ, ಇದೇ ಥರ ನ್ಯಾಚುರಲ್ ಆಗಿ ಸಿಂಥೆಟಿಕ್ ಇರ್ತವೆ. ನ್ಯಾಚುರಲ್ ಆ್ಯಂಡ್ ಸಿಂಥೆಟಿಕ್ ಅಂತ 2 ಇರುತ್ತೆ. ನ್ಯಾಚುರಲಿ ಲೈಕ್ ಕುದುರೆದು ಇಲ್ಲ ಇದು ಲೈಕ್ ಹಂದಿ ಅಂತಾರಲ್ಲ, ಆ ಟೈಪ್ ಎಲ್ಲ ಅದು ಆ್ಯನಿಮಲ್ಸಿಂದ ಅವರು ಲಂಗ್ಸಿಂದ ಎಕ್ಸ್ಟ್ರಾಕ್ಟ್ ಮಾಡಿರೋದು ನ್ಯಾಚುರಲ್ ಆಗಿ ನಮ್ಮ ಬಾಡಿಯಲ್ಲಿ ಏನು ಪ್ರೊಡ್ಯೂಸ್ ಆಗುತ್ತಲ್ಲ ಅದೇ ಥರ ಇರುತ್ತದು. ಸೊ ಅದು ಒಂದು ಆಲ್ಮೋಸ್ಟ್ 15,000 ಒಂದು ಇಂಜೆಕ್ಷನ್ಸ್, ಅದು ಕಾಸ್ಟ್ಲಿ ಆಗಿರೋದು. ಸೊ ಇಮಿಡಿಯೇಟ್ಲಿ ಅದೇನು ಮಾಡೋದು, ತೊಗೊಂಡು ನಾವು ಬೇಬಿನ ಟ್ಯೂಬ್ ಹಾಕಿರ್ತೀವಿ, ವೆಂಟಿಲೇಟ್ ಮಾಡಿರ್ತೀವಿ, ಅದರಲ್ಲಿ ಬಿಟ್ಟು ಇನ್ನೊಂದು ಸ್ಮಾಲ್ ಟ್ಯೂಬ್ ಹಾಕಿ ಅದರಲ್ಲಿ ಬಿಟ್ಟು ಲಂಗ್ನ ಆ ಔಷಧಿನ ಅಲ್ಲಿಗೆ ಲಂಗ್ಸಲ್ಲಿ ಕಳಿಸ್ತೀವಿ. ಸೊ ಅದರಿಂದ ಏನಾಗುತ್ತೆ ಅಂದರೆ ಲಂಗ್ಸ್ ಮೆಚ್ಯೂರ್ ಆಗುತ್ತೆ. ಸೊ ಈಗ ಯೂಶ್ವಲಿ ಲಂಗ್ಸಲ್ಲಿ ಗಾಳಿ ಇರಬೇಕು. ಅದು ಹೆಂಗಂದರೆ ಫುಲ್ ಇಮ್ಮೆಚ್ಯೂರ್ ಆಗಿ ಪೂರ ವೈಟ್ ಔಟ್ ಆಗಿರುತ್ತೆ ಲಂಗ್ಸು. ಸೊ ಈಗ ನಾವು ಅದು ಔಷಧಿ ಬಿಟ್ಟ ಮೇಲೆ ಏನಾಗುತ್ತೆ, ಲಂಗ್ಸ್ನ ಡಿಸ್ಟೆಂಡ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಅದೊಂದು ಬಿಗ್ ಅಂದರೆ ಅಚೀವ್ಮೆಂಟು. ಸೊ ಇಮಿಡಿಯೇಟ್ಲಿ ಆ ಥರ ಸರ್ಫೆಕ್ಟೆಂಟ್ ಎಲ್ಲ ಹಾಕಿ ಬೇಬಿನ ಇವನ್ ವಿತಿನ್ ಸ್ವಲ್ಪ ಸ್ಪ್ಯಾನಲ್ಲೇ ವೆಂಟಿಲೇಟ್ರಿಂದ ತೆಗೆದು CPAP ಅನ್ನೋ ಮಷೀನಲ್ಲಿ ಹಾಕಿದ್ವಿ. ಬೇಬಿ ಸ್ವಲ್ಪ ದಿನ CPAP ಮಷೀನಲ್ಲಿತ್ತು. ಬರೀ ಇದು ರೆಸ್ಪಿರೇಟ್ರಿ ಅಂತ ಅಷ್ಟೇ ಅಂತ ಅಲ್ಲ, ಇನ್ನೂ ಸುಮಾರು ಡೆವಲಪ್ಮೆಂಟ್ಸ್ ಇರ್ತವೆ ಬೇಬೀಸ್. ಯಾಕಂದರೆ 600 ಗ್ರಾಮ್ಸ್ ಅಂದರೆ ಏನು ನೀವು ಇಮ್ಯಾಜಿನ್ ಮಾಡ್ಬೋದು. ಈ ಥರ ಜಸ್ಟ್ ಒಂದು 1/2 kg ಕೈಯಲ್ಲಿ ಏನಾದರೂ ಹಿಡಿದು ನೋಡಿ, ಈ ಪೇಪರ್ ವೇಟೇ ಹಿಡಿದು ನೋಡಿ, ಅಷ್ಟಿರುತ್ತೆ. ಸೊ ಅಷ್ಟು ಇಮ್ಯಾಚೂರ್ ಇರುತ್ತೆ. ಸೊ ನಾವು ವಿ ಹ್ಯಾವ್ ಟು ಎಲ್ಲನೂ ನೋಡ್ಕೊಳ್ಬೇಕು. ಲೈಕ್ ಇನ್ನು ಇಂಟೆಸ್ಟೈನ್ಸ್ ಡೆವಲಪ್ ಆಗಿರಲ್ಲ, ಇವನ್ ಹಾರ್ಟು ಅಷ್ಟು ಡೆವಲಪ್ ಆಗಿರಲ್ಲ,
ಈವನ್ ಬ್ರೈನು ಡೆವಲಪ್ ಆಗಿರಲ್ಲ, ಬ್ರೈನಲ್ಲಿ ಬ್ಲೀಡಿಂಗ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಅದೇ ಥರ ನಾವು ಈಗ ಡೇ 3, ಡೇ 7, ಡೇ 11 ಅಂತ ತಲೆ ಸ್ಕ್ಯಾನಿಂಗು ಮಾಡ್ತಿದ್ವಿ, ಅಲ್ಲೇ ಬೆಡ್ ಸೈಡೇ ಸ್ಕ್ಯಾನಿಂಗ್ ಮಾಡ್ತೀವಿ. ಯಾಕಂದರೆ ಮೋರ್ ಪ್ರೋನ್ ಆಫ್ ಬ್ಲೀಡಿಂಗ್ ಇರುತ್ತೆ. ಸೊ ಬೆಡ್ ಸೈಡ್ ಸ್ಕ್ಯಾನ್ ಮಾಡ್ತಿದ್ವಿ. ಈವನ್ ಆಫ್ಟರ್ CPAP ತೆಗೆದ್ಮೇಲೆ ಫೀಡಿಂಗು ಸ್ಟಾರ್ಟ್ ಮಾಡಿದ್ವಿ. ಟ್ಯೂಬ್ ಈಗ ಇಮಿಡಿಯೇಟ್ಲಿ ಬೇಬಿ ಆ 600 ಗ್ರಾಮ್ಸ್ ಬೇಬಿನ ತಾಯಿಗೆ ಹಚ್ಚೋಕ್ಕಾಗಲ್ಲ, ಯಾಕಂದರೆ ಅದು ಎಲ್ಲ ಈ ಡೆವಲಪ್ಮೆಂಟ್ ಆಗಿರಲ್ಲ, ಇದು ಏನು ಮೊಟಿಲಿಟಿ ಇರಲ್ಲ, ಬಾಯಲ್ಲಿ ಮೂಮೆಂಟ್ ಇರಲ್ಲ, ನುಂಗೋ ಕೆಪಾಸಿಟಿ ಇರಲ್ಲ. ಅದಕ್ಕೆ ನಾವೇನು ಮಾಡ್ತೀವಿ, ಟ್ಯೂಬಲ್ಲೇ ಹಾಕಿ ಟ್ಯೂಬು ಡೈರೆಕ್ಟ್ ಹೊಟ್ಟೆಯಲ್ಲಿ ಹಾಕಿ 1 ml 2 ml ಹಾಕ್ತಿದ್ವಿ ಸ್ಟಾರ್ಟಿಂಗ್, ಯಾಕಂದರೆ ಸ್ಲೋ ಹೋಗಬೇಕಾಗತ್ತೆ. ಈಗ ನಾವು ಒಂದು ವೇಳೆ 10-15 ml ಹಾಕಿದ್ರೆ ಡೈಜೆಷನ್ ಕೆಪಾಸಿಟಿ ಇರಲ್ಲ ಮಕ್ಕಳಿಗೆ. ಸೊ ಅವ್ರಿಗೆ ಫಸ್ಟು ಅದಕ್ಕೆ ಟ್ರೋಫಿಕ್ ಫೀಡ್ಸ್ ಅಂತಾರೆ, 1 ml 2 ml ಹಾಕಿ ಡೈಜೆಷನ್ ಆಗ್ತಾಯಿದೆಲ್ಲ ನೋಡಿ. ಯಾಕಂದರೆ ಈ ಬೇಬೀಸ್ಗೆ NEC ಅಂತ ಅನ್ನೋದು ಒಂದು ಡಿಸೀಸು ಮೋಸ್ಟ್ ಕಾಮನ್, ಅಂದರೆ ನೆಕ್ರೋಟೈಸಿಂಗ್ ಎಂಟ್ರೋಕೊಲೈಟಿಸ್ ಅಂತಾರೆ. ಈಗ ಜಾಸ್ತಿ ಒಮ್ಮಿಂದೊಮ್ಮೆ ಫೀಡ್ ಮಾಡಿ ಕರಳಿಗೆ ಹುಣ್ಣಾಗ್ತವೆ. ಸೊ ಅದು ಆಗಬಾರ್ದಂತ ಸ್ಲೋಲಿ ಒಂದು 5 ml 6 ml 7 ml ಆ ಥರ ಮಾಡಿ ಡೈಜೆಷನ್ ಆಗಿ ಬೇಬಿ ಸ್ಟೂಲ್ಸು ಪಾಸ್ ಮಾಡುತ್ತಾ ಇಲ್ಲ ನೋಡಿ. ಸೊ ಗ್ರೇಡಪ್ ಮಾಡಿಕೊಂಡು ಬಂದ್ವಿ. ಆಲ್ಮೋಸ್ಟ್ 15 ಡೇಸಿಗೆ ಬೇಬಿ ಕಂಪ್ಲೀಟ್ಲಿ ಫೀಡಿಂಗಲ್ಲೇ ಇತ್ತು, ಟ್ಯೂಬ್ ಫೀಡಿಂಗಲ್ಲಿ. ಸೊ ಸ್ವಲ್ಪ ವೇಟ್ ಗೇನ್ ಆಗೋದೇ ಒಂದು ಸ್ವಲ್ಪ ಕಷ್ಟ ಇತ್ತು, ಯಾಕಂದರೆ ತಾಯಿಗೆ ಅಷ್ಟು ಹಾಲಿರಲಿಲ್ಲ. ಸೊ ಅದಕ್ಕೆ ನಾವು ಬೇರೆ ಫಾರ್ಮುಲಾ ಫೀಡ್ಸ್ ಯೂಸ್ ಮಾಡಬೇಕಾಯಿತು. ಫಾರ್ಮುಲಾ ಫೀಡ್ಸಲ್ಲೇ ನಾವು ಎಡಿಷ್ನಲ್ ಅದಕ್ಕೆ ಸ್ವಲ್ಪ ಜಾಸ್ತಿ ಇದು ಆಗಬೇಕಂತ ಬಾಡಿ ಎಲ್ಲ ಈವನ್ ಮಸಾಜು ಮಾಡ್ತಿದ್ವಿ. ರಿಸಕ್ಸಿಟೇಷನ್ ಅಂತ ಇರುತ್ತೆ, ಎಸ್ಪೆಷಲಿ ಫಾರ್ ಹೈ ರಿಸ್ಕ್ ಬೇಬೀಸ್ ಅಂದರೆ ಲೋ ಬರ್ತ್ ವೇಟ್ ಇರ್ಬೋದು, ಅಂದರೆ ಲೆಸ್ ದೆನ್ 1 kg ಆಗಿರ್ಬೋದು. ಈ ಥರ ಮಕ್ಕಳಿಗೆ ಇಮಿಡಿಯೇಟ್ಲಿ ಇಂಟ್ಯೂಬೇಷನ್ ಅಂತ ಅಂತಾರೆ, ಅಂದರೆ ಏರ್ವೇ ಸೆಕ್ಯೂರ್ ಮಾಡಬೇಕು. ಉಸಿರಾಡೋಕ್ಕಾಗಲ್ಲ ಅವರಿಗೆ, ಸರ್ ಅಂದಂಗೆ ನಗರಾಜ್ ಸರ್ ಅಂದಂಗೆ ಇಮಿಡಿಯೇಟ್ಲಿ ಉಸಿರಾಡೋಕ್ಕಾಗಲ್ಲ. ಸೊ ಅವರಿಗೆ ವೆಂಟಿಲೇಟರ್ ಸಪೋರ್ಟ್ ಬೇಕಾಗಿರುತ್ತೆ. ಸೊ ಇಮಿಡಿಯೇಟ್ಲಿ ವೆಂಟಿಲೇಷನ್ ಆಗಿರ್ಬೋದು, ಆಕ್ಸಿಜನ್ ಆಗಿರ್ಬೋದು, ಅದೆಲ್ಲ ತುಂಬ ಇಂಪಾರ್ಟೆಂಟ್. ಆ ಗೋಲ್ಡನ್ ಅವರ್ ಇಸ್ ವೆರಿ ಇಂಪಾರ್ಟೆಂಟ್. ಆ ಗೋಲ್ಡನ್ ಅವರ್ ನಾವು ಲೂಸ್ ಮಾಡಿದ್ರೆ ಬೇಬಿ ಸರ್ವೈವಲ್ ಚಾನ್ಸಸ್ ಕಮ್ಮಿ ಇರುತ್ತೆ. ಸರ್ವೈವಲ್ ಇದ್ದರೂ ಕೂಡ ಕಾಂಪ್ಲಿಕೇಶನ್ಸ್ ಜಾಸ್ತಿ ಆಗುತ್ತೆ, ಲೈಕ್ ಉಸಿರಾಡೋಕ್ಕೆ ಪ್ರಾಬ್ಲಮ್ ಆಗುತ್ತೆ, ಮುಂದೆ ಆಕ್ಸಿಜನ್ ರಿಕ್ವೈರ್ಮೆಂಟ್ ಕ್ರೋನಿಕ್ ಇರುತ್ತೆ. ಸೊ ಇಮಿಡಿಯೇಟಾಗಿ ಆಕ್ಸಿಜನ್ ಫೆಸಿಲಿಟಿ ಆಗಿರ್ಬೋದು, ವೆಂಟಿಲೇಷನ್ ಕೊಟ್ಟರೆ ಕಾಂಪ್ಲಿಕೇಶನ್ಸ್ ಕಮ್ಮಿ ಇರ್ತವೆ. ಇಲ್ಲ ಸರ್, ಈ ಕಂಡೀಷನ್ ನೋಡಿದ್ರೆ ಬೇಬಿ ಇಸ್ ಟೋಟ್ಲಿ ಡೂಯಿಂಗ್ ಫೈನ್. ಅಂದರೆ ಡೆವಲಪ್ಮೆಂಟಲಿ, ಅಂದರೆ ಈ ಬೇಬಿಗೆ 1 ತಿಂಗಳಿಗೆ ಇಂತಿಂಥ ಮೈಲ್ ಸ್ಟೋನ್ಸ್ ಬರಬೇಕಂತ ಇರುತ್ತೆ. ಸೊ ಅದೆಲ್ಲ ಅಚೀವ್ ಆಗಿದೆ ಬೇಬಿಗೆ. ಸೊ ಆ ಥರದೆಲ್ಲ ನೋಡಿದ್ರೆ ಕಾಂಪ್ಲಿಕೇಶನ್ಸ್ ಇರಲ್ಲ ಅಂತ ಅನಿಸ್ತಾ ಇದೆ. ಬಟ್ ಎವ್ರಿ ಮಂತ್ ನಾವು ಫಾಲೋ ಅಪ್ ಮಾಡಬೇಕು. ಎವ್ರಿ ಮಂತ್ ನಾವು ಬೇಬಿಗೆ ನೋಡಬೇಕು ಮುಂದೆ ಹೆಂಗಿರುತ್ತೆ ಏನಿರುತ್ತೆ. ಲೆಸ್ ಲೈಕ್ಲಿ ಎಕ್ಸ್ಪೆಕ್ಟೇಷನ್ ನಮ್ಮಿಂದ ಕಮ್ಮಿನೇ ಇದೆ, ಅಂದರೆ ಮುಂದೆ ಇದು ಆಗೋದು. ಸರ್ ವಿದಿನ್ ಎಟ್ ದ ಮೂಮೆಂಟ್ ಸರ್, ಎಟ್ ದ ಟೈಮ್ ಆಫ್ ಡೆಲಿವರಿ ಗೋಲ್ಡನ್ ಅವರ್ ಅಂದರೆ ಇಮಿಡಿಯೇಟ್ಲಿ ಒಂದೊಂದು ಹಳ್ಳಿಯಲ್ಲಿ ಪಿಡಿಯಾಟ್ರಿಷನ್ಸ್ ಅವೈಲೇಬಲ್ ಇರಲ್ಲ. ಇದ್ರೂ ಕೂಡ ರಿಸಕ್ಸಿಟೇಷನ್ಗೆ ಬೇಕಾಗಿರೋಂಥ ಫೆಸಿಲಿಟೀಸ್ ಇರಲ್ಲ, ಲೈಕ್ ಆಕ್ಸಿಜನ್ ಇರಲ್ಲ, ಆಂಬೋ ಬ್ಯಾಗ್ ಅಂತ ಇರುತ್ತೆ, ಇಂಟ್ಯೂಬೇಷನ್ ಕಿಟ್ ಅಂತ ಇರುತ್ತೆ. ಇದೆಲ್ಲ ನಾವೆಲ್ಲ ರಿಸೋರ್ಸ್ ಲಿಮಿಟೆಡ್ ಸೆಟ್ಟಿಂಗಲ್ಲಿ ಅವೈಲೇಬಲ್ ಮಾಡಿದ್ರೆ ಕೂಡ ನಾವು ಇಂಥ ಬೇಬೀಸ್ನ ನಾವು ಸರ್ವೈವ್ ಮಾಡ್ಬೋದು. ವಿ ಕ್ಯಾನ್ ಸೇವ್ ದೆಮ್. ಬೇಬಿ ಹುಟ್ಟಿದ ತಕ್ಷಣ ಅಳ್ಬೇಕು ರೀ, ಮೇನ್ ಅದು ಅಳೋದು ಫಸ್ಟ್ ಕ್ರೈಸ್ ಇಂಪಾರ್ಟೆಂಟ್. ಯಾಕಂದರೆ ಬೇಬಿ ಆಕ್ಸಿಜನ್ ಒಳಗೆ ಹೋಗುತ್ತೆ, ಅದು ಒಳಗೆ ಲಂಗ್ಸಲ್ಲಿರೋ ನೀರೆಲ್ಲ ಸ್ಪೀಸಾಗಿ ಔಟಾಗಿ ಫಸ್ಟ್ ಗಾಳಿ. ಸೊ ಅದರಿಂದ ಬೇಬಿ ಬ್ರೈನ್ ಎಲ್ಲ ಸಿಗ್ನಲ್ ಸ್ಟಾರ್ಟ್ ಆಗುತ್ತೆ. ಎಕ್ಸಾಕ್ಟ್ಲಿ. ಸೊ ಅದೇ ನಮ್ದು ಗೋಲ್ಡನ್ ಮಿನಿಟ್ ಅವರ್ ಎಲ್ಲ ಹೇಳೋದು ಅದ್ರ ಬಗ್ಗೆ. ಸೊ ಇಮಿಡಿಯೇಟ್ಲಿ ಯಾವುದಾದ್ರೂ ಬೇಬಿ ಹತ್ತಿಲ್ಲ ಅಂತಂದರೆ ದಟ್ ಈಸ್ ಅ ವೆರಿ ಹೈ ರಿಸ್ಕ್ ಅಂದಂಗೆ. ಸೊ ಇಮಿಡಿಯೇಟ್ಲಿ ವಿ ಹ್ಯಾವ್ ಟು ಗಿವ್ ದಮ್ ಆಕ್ಸಿಜನ್. ಅದರ ಆಂಬೋ ಬ್ಯಾಗ್ ಅಂತ ಇರುತ್ತೆ, ಪ್ರೆಷರ್ಸ್ ಕೊಡಬೇಕು ಸ್ವಲ್ಪ ಲಂಗ್ ಓಪನ್ ಅಪ್ ಮಾಡೋಕ್ಕೆ. ಸೊ ಅವಾಗ ಬೇಬಿ ತಾನೇ ಅಳುತ್ತೆ. ಸೊ ದಟ್ ಈಸ್ ದ ಗೋಲ್ಡನ್ ಅವರ್ ಅಂತ ಹೇಳ್ತಾರೆ. ಈಗ ಯಾವುದು ಆ ಥರ ಫೆಸಿಲಿಟೀಸ್ ಹತ್ತಿರಲಿಲ್ಲ ಅಂದರೆ ಸೆರೆಬ್ರಲ್ ಪ್ಯಾಲ್ಸಿ ಅಂತ ಇರ್ತವೆ, ಅಂದರೆ ಕಾಲು ನಡೆಯಲ್ಲ. ಸೆರೆಬ್ರಲ್ ಪ್ಯಾಲ್ಸಿ ಪೇಷಂಟ್ ನೋಡಿರ್ಬೋದಲ್ಲ ನೀವು, ಆ ಥರ ಕಾಂಪ್ಲಿಕೇಶನ್ ಸರ್ವೈವಲ್ ಇರುತ್ತೆ, ಬಟ್ ಕಾಂಪ್ಲಿಕೇಶನ್ಸ್ ಆಗೋ ಚಾನ್ಸಸ್ ಜಾಸ್ತಿ. ಸೊ ಅದಕ್ಕೆ ಗೋಲ್ಡನ್ ಮಿನಿಟ್ ಅಂತ ಏನಂತಾರಲ್ಲ, ಇಮಿಡಿಯೇಟ್ಲಿ ಹುಟ್ಟಿದ ಮೇಲೆ ಇಮಿಡಿಯೇಟ್ 1 minute ವಾಟ್ ವಿ ಡೂ, ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ದ ಚೈಲ್ಡ್. ಕಷ್ಟ ಇದ್ದರೆ ಅಥವಾ ಪಾಪುಗೇನಾದರೂ ಕಷ್ಟ ಇದ್ದರೆ, ಅಥವಾ ತಾಯಿ ಪಾಪು ನಡು ಒಂದು ಪ್ಲಾಸೆಂಟಾ ಅಂತೀವಿ, ಅದು ಕನೆಕ್ಷನ್ ತಾಯಿಯಿಂದ ಪಾಪುಗೆ ಹೋಗಿ ನ್ಯೂಟ್ರಿಯನ್ಸ್ ಎಲ್ಲ ಪ್ಲಾಸೆಂಟಾಗೆ ಏನಾದರೂ ಕಷ್ಟ ಇದ್ದರೆ, ಸೊ 3ರಲ್ಲಿ ಯಾವುದಾದ್ರೂ ಒಂದಕ್ಕೂ ಕಷ್ಟ ಇದ್ದರೆ ನಾವು ಡೆಲಿವರಿ ಮಾಡಬೇಕಾಗುತ್ತೆ. ಒಂದೊಂದು ಸರಿ ನಾವೇ ಡೆಲಿವರಿ ಮಾಡಿಸ್ತೀವಿ, ಒಂದೊಂದು ಸರಿ ಅದಾಗಿ ಡೆಲಿವರಿ ಆಗುತ್ತೆ. ಅದು ಗರ್ಭಕೋಶ ಏನಂತೀವಿ, ಅದು ಬಾಯಿಗೆ ಅಷ್ಟು ಸ್ಟ್ರೆಂತ್ ಇರಲಿಲ್ಲ ಅಂತಂದರೆ ತಾನೇ ಡೆಲಿವರಿ ಆಗುತ್ತೆ. ಒಂದೊಂದು ಸರಿ ಟ್ವಿನ್ಸ್ ಇತ್ತು, BP ಜಾಸ್ತಿ ಆಯಿತು, ಅಥವಾ ಪಾಪು ಸುತ್ತಮುತ್ತ ನೀರು ಕಡಿಮೆ ಇತ್ತು, ಅವಾಗ ಮುಂಚೆನೇ ಡೆಲಿವರಿ ಮಾಡಬೇಕಾಗುತ್ತೆ. ಈ ಕೇಸಲ್ಲಿ ರಕ್ತ ಕಡಿಮೆ ಇತ್ತು, BP ತುಂಬ ಜಾಸ್ತಿ ಇತ್ತು. ಸೊ ತಾಯಿದು ಜೀವ ಉಳಿಸೋಕ್ಕೆ ಮಗು ಬೇಗ ಡೆಲಿವರಿ ಮಾಡಬೇಕಾಯ್ತು. ಈಗ 100 ಡೆಲಿವರಿ ಆದರೆ 10%, ಈಗ 100 ಡೆಲಿವರಿ ಆದರೆ 10 ಪ್ರೀಟಮ್ ಆಗುತ್ತೆ. ಸೊ ಆ 10 ಬೇಬೀಸ್ಗೂ ಉಳಿಸ್ಕೋಬೋದು. ಯಾವಾಗ ಒಂದು ಪೀಡಿಯಾಟ್ರಿಕ್ಸ್ ಗ್ರೂಪ್ ಇರಬೇಕು, ಅವ್ರದ್ದು ಟೀಮ್ ಇರಬೇಕು. ಈಗ ಪೀಡಿಯಾಟ್ರಿಕ್ಸ್ ಹೋದರೂ ಅದೊಂದು ಹಾಸ್ಪಿಟ್ಲಲ್ಲಿ ಅದಕ್ಕೆ ಇರೋಕ್ಕೆ ಇನ್ಸ್ಟ್ರೂಮೆಂಟ್ಸ್ ಇರೋಂಗಿಲ್ಲ, ವರ್ಕ್ ಆಗ್ತಾ ಇರಲ್ಲ.
ಸೊ ವಿತ್ ಪಿಡಿಯಾಟ್ರಿಷಿಯನ್ ವಿತ್ ವರ್ಕಿಂಗ್ ಇನ್ಸ್ಟ್ರೂಮೆಂಟ್ಸ್ ಆ್ಯಂಡ್ ಗೈನಕಾಲಜಿಸ್ಟ್ ಮುಂಚೆನೇ ಇನ್ಫಾರ್ಮ್ ಮಾಡಿದ್ರೆ ವಿ ಕ್ಯಾನ್ ಸೇವ್ ಆಲ್ಮೋಸ್ಟ್ ಆಲ್ 10 ಬೇಬೀಸ್. ನೀವು ಕೂಡ ಕಣ್ಣಿನ ಸಮಸ್ಯೆ ಎದುರಿಸುತ್ತಿದ್ದೀರಾ? ಎಲ್ಲಿ ಚಿಕಿತ್ಸೆ ಪಡೆಯಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಮತ್ಯಾಕೆ ತಡ? ದೃಷ್ಟಿ ಐ ಆಸ್ಪತ್ರೆ ಕಲಬುರಗಿಗೆ ಭೇಟಿ ನೀಡಿ. ಖ್ಯಾತ ಅನುಭವಿ ವೈದ್ಯರಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ, ಕಣ್ಣಿನ ಪರೀಕ್ಷೆ, ಹೊಲಿಗೆ ರಹಿತ ಶಸ್ತ್ರಚಿಕಿತ್ಸೆ, ಪೊರೆ ಆಪರೇಷನ್, ಲೇಸರ್ ಇಂಜೆಕ್ಷನ್ ರಹಿತ ಶಸ್ತ್ರಚಿಕಿತ್ಸೆ, ಸಕ್ಕರೆ ಕಾಯಿಲೆ ಇರುವವರಿಗೆ ಲೇಸರ್ ಚಿಕಿತ್ಸೆ, ದೂರದೃಷ್ಟಿ ದೋಷ ಹಾಗೂ ಸಮೀಪ ದೃಷ್ಟಿ ದೋಷದ ಸಮಸ್ಯೆಗೆ ಸೂಕ್ತ ಪರಿಹಾರ, ಕನ್ನಡಕದ ಸೌಲಭ್ಯ, ಕಾಂಟ್ಯಾಕ್ಟ್ ಲೆನ್ಸ್ ಅಳವಡಿಕೆ, ಇಷ್ಟೆಲ್ಲ ಸೌಲಭ್ಯ ಒಂದೇ ಸೂರಿನಡಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಗಚ್ಚಿನ್ ಮನಿ ಟವರ್, ಬಿಗ್ ಬಜಾರ್ ಮುಂದುಗಡೆ, ಜಗತ್ ಸರ್ಕಲ್, ಕಲಬುರಗಿ. ಫೋನ್ ನಂಬರ್ 7899328915.